ಮೈತ್ರಿ ಆಗಿದ್ರೂ ಕೂಡ ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಪ್ರೀತಮ್ ಗೌಡ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ. ಇದಕ್ಕೆ ಈಗ ಪ್ರಜ್ವಲ್ ರೇವಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯ ನಿಷ್ಠಾವಂತ ಮುಖಂಡರ ಮನೆಗೆ ಪ್ರಜ್ವಲ್ ಭೇಟಿ ನೀಡ್ತಾ ಇದ್ದಾರೆ. ಕಟ್ಟ RSS ಬೆಂಬಲಿಗರು ಯಾರಿದ್ದಾರೆ ಅವರ ಮನೆಗೆ ಪ್ರಜ್ವಲ್ ರೇವಣ್ಣ ಭೇಟಿ ನೀಡ್ತಾ ಇದ್ದಾರೆ. ಈ ಬಾರಿ ಎಲೆಕ್ಷನ್ನಲ್ಲಿ ಬೆಂಬಲ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಬಿಜೆಪಿ ಪ್ರಮುಖರ ಮನೆಗೆ ತೆರಳಿ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. 25 ಲೋಕಸಭಾ ಕ್ಷೇತ್ರದಲ್ಲಿ JDS ಬಿಜೆಪಿಗೆ ಸಪೋರ್ಟ್ ಮಾಡುತ್ತೆ, 3 ಕ್ಷೇತ್ರದಲ್ಲಿ JDSಗೆ ನೀವು ಬೆಂಬಲ ಕೊಡಬೇಕು ಅಂತ ಪ್ರಜ್ವಲ್ ಮನವಿ ಮಾಡ್ತಾ ಇದ್ದಾರೆ. ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲಿಸುವಂಥ ಸಾಧ್ಯತೆ ಕ್ಷೀಣ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕಾಗಿ ಸ್ವತಃ ಪ್ರಜ್ವಲ್ ರೇವಣ್ಣ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿಯ ಪ್ರಮುಖರು ಯಾರಿದ್ದಾರೋ ಅವರ ಮನೆಗಳಿಗೆ ಭೇಟಿ ನೀಡೋದು, ಅವರನ್ನು ಮನವೊಲಿಸೋದು ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಇಂಥದ್ದನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಹಾಸನ ಕ್ಷೇತ್ರ ವ್ಯಾಪ್ತಿಯೊಳಗೆ ಬರುವಂಥ RSS ಪ್ರಮುಖರು ಅಥವಾ RSS ಹಿನ್ನೆಲೆ ಇರೋರು, ಲೋಕಲ್ ಲೀಡರ್ಸು, ಇವರನ್ನೆಲ್ಲ ಭೇಟಿಯಾಗಿ ಈ ಬಾರಿ ನನ್ನನ್ನು ಬೆಂಬಲಿಸಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಮೈತ್ರಿ ಆಗಿರೋದ್ರಿಂದ 25 ಕ್ಷೇತ್ರದಲ್ಲಿ ನಾವು ನಿಮ್ಮನ್ನು ಬೆಂಬಲಿಸ್ತೀವಿ, ಹಾಸನ ಸೇರಿ ಒಟ್ಟು 3 ಕ್ಷೇತ್ರದಲ್ಲಿ ನೀವು ನಮ್ಮನ್ನು ಬೆಂಬಲಿಸಬೇಕು, ಆ ಮೂಲಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ನಾವು ಅಂತ ಪ್ರಜ್ವಲ್ ರೇವಣ್ಣ ಕನ್ವಿನ್ಸ್ ಮಾಡ್ತಾ ಇದ್ದಾರೆ RSS ಮತ್ತು ಬಿಜೆಪಿಯ ಪ್ರಮುಖರನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.